ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ವ್ಯವಹಾರದ ಬಹುವಿಧದ ಉದ್ದೇಶಗಳನ್ನು ತಿಳಿಸ್ಕೊಡ್ತೀನಿ ಒನ್ ಬೈ ಒನ್. ಮೊದಲನೇ ಉದ್ದೇಶ ಇಲ್ಲಿ ಮಾರುಕಟ್ಟೆ ನೆಲೆ. ಮಾರುಕಟ್ಟೆ ನೆಲೆ ಅಂತಂದರೆ ಇಲ್ಲಿ ಯಾಕೆ ಮಾರುಕಟ್ಟೆ ನೆಲೆ ಅನ್ನುವಂಥ ಬಹುವಿಧ ಉದ್ದೇಶ ಆಗಿದೆ ಅಂತಂದರೆ, ಮೊದಲು ವ್ಯವಹಾರ ಸಂಸ್ಥೆ ಏನು ಮಾಡಬೇಕು, ತನ್ನ ನೆಲೆಯನ್ನು ಕಂಡುಕೊಳ್ಬೇಕು, ನೆಲೆಯನ್ನು ಅಥವಾ ಸ್ಥಾನಮಾನವನ್ನು ಕಂಡುಕೋಬೇಕು. ಸ್ಥಾನಮಾನವನ್ನು ಕಂಡುಕೊಳ್ಳೋದು ಯಾವ ರೀತಿ, ಅಥವಾ ತನ್ನ ಮಾರುಕಟ್ಟೆ ನೆಲೆಯನ್ನು ಉಳಿಸ್ಕೊಳ್ಳೋದು ಯಾವ ರೀತಿ ಅಂತಂದರೆ, ಇಲ್ಲಿ ಗ್ರಾಹಕರಿಗೆ ಬೇಕಾಗಿರುವಂತಹ ಅಥವಾ ಅವರನ್ನು ತೃಪ್ತಿಪಡಿಸುವಂಥ ಸರಕು ಸೇವೆಗಳನ್ನು ಮಾರಾಟ ಮಾಡಬೇಕು. ಅಲ್ಲಿ ಪೈಪೋಟಿ ಇರ್ತದೆ. ಪೈಪೋಟಿ ಇದ್ದಾಗಲೂ ಕೂಡ ಗ್ರಾಹಕರು ಏನನ್ನು ಬಯಸ್ತಾರೋ ಅಂತಹ ಸರಕು ಸೇವೆಗಳನ್ನು ನಾವು ಒದಗಿಸಿಕೊಟ್ರೆ ಆಗ ಏನು ಮಾಡ್ಬೋದು, ಒಂದು ಕಡೆ ಸ್ಥಿರವಾಗಿ ನೆಲೆ ನಿಲ್ಬಹುದು ಅಥವಾ ಮಾರುಕಟ್ಟೆ ನೆಲೆಯನ್ನು ನಿಲ್ಬೋದು. ಇದನ್ನೇ ಮಾರುಕಟ್ಟೆ ನೆಲೆ ಅಂತ ಹೇಳಲಾಗ್ತದೆ. ಇನ್ನು ಎರಡನೇದು ಆವಿಷ್ಕಾರ ಅಂತಂದರೆ, ಯಾವುದಾದರೂ ಒಂದು ಕಾರ್ಯವನ್ನು ಮಾಡುವಾಗ ಅಥವಾ ಕೆಲಸವನ್ನು ಮಾಡಬೇಕಾದ್ರೆ ಹೊಸ ಕಲ್ಪನೆಯನ್ನು ಅಥವಾ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳೋದನ್ನೇ ನಾವು ಆವಿಷ್ಕಾರ ಅಂತ ಕರಿತೇವೆ. ಇಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡ್ತಿದ್ದೇವೆ ಅಂತಂದರೆ ಹೊಸದಾಗಿ ಯಾವುದಾದ್ರೂ ಒಂದು ವಿಧಾನವನ್ನು ಕಂಡುಕೊಂಡು ಅದನ್ನು ಅಳವಡಿಸಿಕೊಂಡ್ರೆ ಅದನ್ನೇ ಆವಿಷ್ಕಾರ ಅಂತ ಕರಿತೇವೆ. ಆವಿಷ್ಕಾರದಲ್ಲಿ ಎರಡು ಬಗೆಯ ಆವಿಷ್ಕಾರಗಳಿರ್ತವೆ. ಒಂದು ಸರಕು ಮತ್ತು ಸೇವೆಗಳನ್ನು ಆವಿಷ್ಕಾರ ಅಂದರೆ ಹೊಸ ಸರಕು ಸೇವೆಗಳನ್ನು ಕಂಡುಹಿಡಿಯೋದು, ಅದರ ಆವಿಷ್ಕಾರ. ಎರಡನೇದು ಸರಕು ಮತ್ತು ಸೇವೆಗಳ ಸರಬರಾಜಿನಲ್ಲಿ ಅಗತ್ಯವಿರುವ ಅನೇಕ ಕೌಶಲ್ಯ ಮತ್ತು ಚಟುವಟಿಕೆಗಳ ಆವಿಷ್ಕಾರ. ಅಂದರೆ ಸರಕು ಮತ್ತು ಸೇವೆಗಳನ್ನು ಸರಬರಾಜು ಮಾಡಬೇಕು ಅಥವಾ ಸಾಗಾಟ ಮಾಡಬೇಕು, ಅದರಲ್ಲೂ ಕೂಡ ಅನೇಕ ಕೌಶಲ್ಯಗಳನ್ನು ಅಥವಾ ಚಟುವಟಿಕೆಗಳನ್ನು ಮಾಡಿಕೊಂಡ್ರೆ ಅವುಗಳನ್ನು ನಾವು ಆವಿಷ್ಕಾರ ಅಂತ ಕರಿತೇವೆ. ಅಂದರೆ ಇಂದು ಜಗತ್ತು ಹೇಗಿದೆ ಅಂತಂದರೆ ಸ್ಪರ್ಧಾತ್ಮಕ ಜಗತ್ತು. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬದುಕಬೇಕು ಅಂತಂದರೆ ಹೊಸ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಬೇಕು, ಹೊಸ ಸರಕು ಸೇವೆಗಳನ್ನು ಕಂಡುಕೊಳ್ಬೇಕು. ಅಂದಾಗ ಮಾತ್ರ ಆ ವ್ಯವಹಾರ ಸಂಸ್ಥೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬಹುದು. ಹಾಗಾಗಿ ಆವಿಷ್ಕಾರವೂ ಕೂಡ ವ್ಯವಹಾರದ ಬಹುವಿಧದ ಉದ್ದೇಶಗಳಲ್ಲಿ ಒಂದು ಅಂತ ಥರ್ಡ್ ಒನ್, ಉತ್ಪಾದಕತೆ ಅಂತಂದರೆ, ಉತ್ಪಾದಕತೆಯನ್ನು ಯಾಕೆ ಬಳಸಲಾಗ್ತದೆ ಅಂದರೆ ಇದನ್ನು ದಕ್ಷತೆಯ ಅಳತೆಗೋಲಾಗಿ ಬಳಸಲಾಗ್ತದೆ. ಅಂದರೆ ಎಷ್ಟು ವಸ್ತುಗಳು ಅಂದರೆ ಕಚ್ಚಾ ವಸ್ತುಗಳನ್ನು ಹಾಗೂ ಸಿದ್ಧ ವಸ್ತುಗಳನ್ನು ಹೋಲಿಕೆ ಮಾಡಿಕೊಳ್ಳುವ ಮೂಲಕ ಉತ್ಪಾದಕತೆಯನ್ನು ತಿಳ್ಕೊಳ್ತಾರೆ. ಅಂದರೆ ಕಚ್ಚಾ ವಸ್ತುಗಳು ಎಷ್ಟಿದ್ವು ಅನ್ನೋದರ ಆಧಾರದ ಮೇಲೆ ಸಿದ್ಧ ವಸ್ತುಗಳನ್ನು ಎಷ್ಟು ತಯಾರು ಮಾಡಿದ್ವಿ ಅವುಗಳ ಮೌಲ್ಯದೊಂದಿಗೆ ಏನು ಮಾಡಲಾಗ್ತದೆ, ಹೋಲಿಕೆಯನ್ನು ಮಾಡಿ ಉತ್ಪಾದಕತೆಯನ್ನು ತಿಳಿದುಕೊಳ್ಳಲಾಗ್ತದೆ. ಹಾಗೆ ಇವುಗಳನ್ನು ದಕ್ಷತೆಯ ಅಳತೆಗೋಲಾಗಿ ಬಳಸಿಕೊಳ್ಳಲಾಗ್ತದೆ. ಪ್ರತಿ ಸಂಸ್ಥೆ ಕೂಡ ನಿರಂತರ ಅಸ್ತಿತ್ವ ಮತ್ತು ಪ್ರಗತಿಯನ್ನು ಖಚಿತಪಡಿಸಲು ಏನೆಲ್ಲ ಸಂಪನ್ಮೂಲಗಳ ಲಭ್ಯತೆ ಇದೆಯೋ ಅವುಗಳನ್ನು ದಕ್ಷತೆಯಿಂದ ಬಳಕೆ ಮಾಡುವ ಮೂಲಕ ಏನು ಮಾಡಬೇಕು, ಹೆಚ್ಚಿನ ಉತ್ಪಾದಕತೆಯನ್ನು ಸಾಧಿಸಬೇಕು ಅನ್ನೋದು ಇದರ ಉದ್ದೇಶ. ಹಾಗಾಗಿ ಉತ್ಪಾದಕತೆಯೂ ಕೂಡ ವ್ಯವಹಾರದ ಬಹುವಿಧದ ಉದ್ದೇಶಗಳಲ್ಲಿ ಒಂದು ಆಗಿದೆ.